ನಮಸ್ಕಾರ ಎಲ್ರಿಗೂ. ನಾನಿವತ್ತೊಂದು ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ನ ತಿಳಿಸ್ತಾ ಇದ್ದೀನಿ. ಇದರಿಂದ ದೇಹದ ವಿಷಕಾರಿ ಅಂಶ ಹೊರಗಡೆ ಹೋಗುತ್ತೆ. ಸ್ಕಿನ್ನಿಗೆ ತುಂಬಾ ಒಳ್ಳೆಯದು, ಹೇರ್ ಗ್ರೋತಿಗೂ ತುಂಬಾ ಒಳ್ಳೆಯದು. ಜೊತೆಗೆ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಡೆಲಿವರಿ ಆದಮೇಲೆ ಹೊಟ್ಟೆ ಭಾಗ, ಹೊಟ್ಟೆಯ ಬೊಜ್ಜು ಜಾಸ್ತಿ ಆಗಿದ್ರೆ ಆಗಲೂ ಕೂಡ ಇದನ್ನು ಕುಡಿಬಹುದು. ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ಈ ಡ್ರಿಂಕನ್ನು ರೆಡಿ ಮಾಡೋದು ತುಂಬಾ ಸುಲಭ. 1 ಲೋಟ ನೀರನ್ನು ಬಿಸಿಗಿಡಿ. ನೀರು ಬಿಸಿ ಆದಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ನಮ್ಮ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಧನಿಯಾ ಬೀಜಗಳನ್ನು ಹಾಕ್ತಾಯಿದ್ದೀನಿ. ಧನಿಯಾ ದೇಹವನ್ನು ತಂಪು ಮಾಡುತ್ತೆ, ಪಿತ್ತವನ್ನು ಕಡಿಮೆ ಮಾಡುತ್ತೆ, ಕೆಟ್ಟ ಕೊಬ್ಬನ್ನು ನಿವಾರಣೆ ಮಾಡುತ್ತೆ. ನಂತರ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಳ್ಳಿ. ಸೋಂಪು ಕೂಡ ಅಷ್ಟೇ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು. ದೇಹದ ಟಾಕ್ಸಿನ್ಸ್, ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ. ದೇಹದ ಕೊಬ್ಬು ಕರಗೋದಕ್ಕೆ ಸಹಾಯ ಮಾಡುತ್ತೆ. ದೇಹದ ತೂಕ ಕಡಿಮೆ ಆಗಬೇಕು ಅಂದರೆ ನಮ್ಮ ಡೈಜೆಷನ್ ಮೊದಲು ಚೆನ್ನಾಗಿರಬೇಕು. ಡೈಜೆಷನ್ ಚೆನ್ನಾಗಿದ್ದರೆ ದೇಹದ ತೂಕ ಜಾಸ್ತಿ ಆಗೋದೇ ಇಲ್ಲ. ನಂತರ ಸ್ವಲ್ಪ ಪ್ರಮಾಣದಲ್ಲಿ ಜೀರಿಗೆ, ಇದು ಕಪ್ಪು ಜೀರಿಗೆ ಅಂತ, ಕಲೋಂಜಿ ಅಂತ ಹೇಳ್ತಾರೆ. ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇದು ಕೂಡ ಅಷ್ಟೇ ದೇಹದ ಕೊಬ್ಬನ್ನು ಕರಗಿಸುತ್ತೆ. ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೊಟ್ಟೆಯ ಭಾಗದ ಕೊಬ್ಬು ಕರಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕುತ್ತೆ. ಹಾರ್ಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಮ್ಮ ದೇಹದ ಟಾಕ್ಸಿನ್ಸ್ ಹೊರಗಡೆ ಹೋದರೆ, ನಮ್ಮ ಒಂದು ದೇಹದ ಡೈಜೆಷನ್ ಚೆನ್ನಾಗಾದರೆ ನಮ್ಮ ಒಂದು ದೇಹದ ತೂಕ ಸರಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ 10 ನಿಮಿಷ ಸಣ್ಣ ಉರಿಯಲ್ಲೇ ನೀವು ಇದನ್ನು ಕುದಿಸ್ಕೊಳ್ಬೇಕು. ಇದೆಲ್ಲವನ್ನು ರಾತ್ರಿಯೇ ನೀರಲ್ಲಿ ನೆನೆಸಿ ಕೂಡ ನೀವು ಇದನ್ನು ಬೆಳಗ್ಗೆ ಎದ್ದು ಬಿಸಿ ಮಾಡಿ ಫಿಲ್ಟ್ರ್ ಮಾಡಿ ಕುಡಿಬಹುದು. ಅಥವಾ ಇನ್ಸ್ಟೆಂಟಾಗಿ ಬೇಕಂದರೆ ಇಮಿಡಿಯೇಟ್ ನೀವು ಒಂದು 10 ನಿಮಿಷ ನೀರಲ್ಲಿ ಕುದಿಸಿ, ಸಣ್ಣ ಉರಿಯಲ್ಲೇ ಕುದಿಸಿ ಸೇವನೆ ಮಾಡಬಹುದು. ಎಲ್ಲರೂ ಕುಡಿಬಹುದು. ಇದನ್ನು ನೀವು ದಿನನಿತ್ಯ ಕುಡಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ವಾರದಲ್ಲಿ 2 ಸಲ 3 ಸಲ ಕುಡಿದ್ರೆ ಸಾಕು, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದು ಕೂಡ ನಿವಾರಣೆ ಆಗುತ್ತೆ. ಯಾರಿಗೆ ದೇಹದಲ್ಲಿ ಪಿತ್ತದ ಸಮಸ್ಯೆ ಇರುತ್ತೋ ಅಂಥವರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ. ಮಲಬದ್ಧತೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ. ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ. ಇದಕ್ಕೆ ನಿಮಗೆ ಬೇಕಂದರೆ ಜೇನುತುಪ್ಪ ಮತ್ತು ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಂಡು ಕುಡಿಬೋದು, ಅಥವಾ ಹಾಗೆ ಪ್ಲೈನಾಗೂ ಕೂಡ ಕುಡಿಬಹುದು. ಬೆಳಗ್ಗೆ ಇದನ್ನು ಕುಡೀರಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನೀವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ದೇಹದ ತೂಕವನ್ನು ಮೇಂಟೈನ್ ಮಾಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಸರಳವಾಗಿರೋ ಡ್ರಿಂಕು, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ನನ್ನ ಒಂದು ಚಾನಲಲ್ಲಿ ಈ ರೀತಿಯ ಸಾಕಷ್ಟು ಯೂಸ್ಫುಲ್ ಡ್ರಿಂಕ್ಸನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಅದೆಲ್ಲವನ್ನು ನೋಡಿ ಬೇಕಿದ್ರೆ ಒಂದೊಂದು ದಿನ ಒಂದೊಂದು ರೀತಿಯ ನೀವು ವೆಯ್ಟ್ ಲಾಸ್ ಡ್ರಿಂಕನ್ನು ಮಾಡ್ಕೊಂಡು ಕುಡಿಬಹುದು. ಪ್ರತಿದಿನ ಒಂದೇ ಕುಡಿಬೇಕಂದ್ರೆ ಕುಡಿಯೋದಕ್ಕಾಗಲ್ಲ. ಒಂದು ವಾರ ಕುಡಿದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಹಾಗಾಗಿ ಒಂದೊಂದು ದಿನ ಒಂದೊಂದನ್ನು ನೀವು ಮಾಡ್ಕೊಳ್ಬೋದು. ಇದನ್ನು ಅಷ್ಟೇ ವಾರದಲ್ಲಿ ಒಂದು 2 ದಿನ 3 ದಿನ ಕುಡಿದು ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.